ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಒಂದೇ ಕಡೆ ವಾರಗಟ್ಟಲೆ ವಾಹನ ನಿಲ್ಲಿಸುವವರೇ ಹುಷಾರ್, ವಾಹನಗಳ ಟೈರ್ ಕಳ್ಳರಿದ್ದಾರೆ, ಎಚ್ಚರಿಕೆ. ನಿಲ್ಲಿಸಿದ ಲಾರಿಯ 5 ಟೈರ್ ಕದ್ದ ಖದೀಮರು, 2 ತಿಂಗಳ ಬಳಿಕ ಆರೋಪಿಗಳ ಬಂಧನ. ವರದಕ್ಷಿಣೆ ಆಸೆಗಾಗಿ ಪತ್ನಿಯ ಕತ್ತು ಸೀಳಿದ ಪಾಪಿ ಪತಿ, ಪ್ರೀತಿಸಿ ಮದುವೆಯಾದ, ಅಂತರ್ಜಾತಿ ವಿವಾಹವಾಗಿಯೂ ವರದಕ್ಷಿಣೆಗೆ ಕಿರುಕುಳ ಕೊಟ್ಟ, ಕೊನೆಗೆ ಪತ್ನಿಗೆ ಚಟ್ಟ ಕಟ್ಟಿದ ಪಾಪಿ ಪತಿಯ ಕರಾಳ ಕತೆ. ಪೊಲೀಸ್ ಠಾಣೆಯಲ್ಲಿ ತಾಳಿ ಬಿಸಾಡಿದ ಯುವತಿ ಮತ್ತೆ ಪ್ರೇಮಿಯೊಂದಿಗೆ ಪರಾರಿ, ಪೋಷಕರ ವಿರೋಧದ ನಡುವೆ ಅಂತರ್ಜಾತಿ ವಿವಾಹ, ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋದ ಪ್ರೇಮ ಪಕ್ಷಿಗಳು. ವಾರ್ತೆಗಳ ವಿವರ. 2 ತಿಂಗಳ ಹಿಂದೆ ನಡೆದಿದ್ದ ಲಾರಿ ಟೈರ್ ಹಾಗೂ ಬ್ಯಾಟರಿ ಕಳ್ಳತನ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಕಲ್ಲು ಕ್ವಾರಿ ಬಳಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 5 ಟೈರ್ಗಳು ಮತ್ತು 2 ಬ್ಯಾಟರಿಗಳನ್ನ ಕಳವು ಮಾಡಿದ್ದ 2 ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಕಳುವಾಗಿದ್ದ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಚೊಂಬನಹಳ್ಳಿ ಗ್ರಾಮದ ಕಲ್ಲು ಕ್ವಾರಿ ಬಳಿ ನಿಲ್ಲಿಸಲಾಗಿದ್ದ ಲಾರಿಯೊಂದರಿಂದ 5 ಟೈರ್ಗಳು ಹಾಗೂ 2 ಬ್ಯಾಟರಿಗಳನ್ನು ಕಳ್ಳತನ ಮಾಡಲಾಗಿತ್ತು. ಲಾರಿ ಮಾಲೀಕ ಸುರೇಶ್ ಅವರಿಗೆ ಸೇರಿದ ಈ ಲಾರಿ ಯಾಂತ್ರಿಕ ದೋಷದಿಂದಾಗಿ ಕ್ವಾರಿ ಸಮೀಪದ ಜಮೀನಿನಲ್ಲಿ ನಿಲ್ಲಿಸಲಾಗಿತ್ತು. ಇದನ್ನೇ ಅವಕಾಶವನ್ನಾಗಿ ಮಾಡಿಕೊಂಡ ಕಳ್ಳರು ರಾತ್ರಿ ವೇಳೆ ಲಾರಿಯ 5 ಚಕ್ರಗಳು ಮತ್ತು 2 ಬ್ಯಾಟರಿಗಳನ್ನು ಕಳವು ಮಾಡಿಕೊಂಡು ಪರಾರಿಯಾಗಿದ್ರು. ಘಟನೆ ಸಂಬಂಧ ಲಾರಿ ಮಾಲೀಕ ಸುರೇಶ್ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಸರ್, ನಮ್ಮದು ಸಾದಲ್ಲಿ ನಾವಿಲ್ಲಿ ಗೂಕಾನಲ್ಲಿ ಹತ್ರ ಬಂಡೆ ಕೆಲಸ ಮಾಡಿಸ್ತಾ ಇರ್ತೀವಿ. ಅಲ್ಲಿ ಹೋದ ತಿಂಗಳಲ್ಲಿ ಒಂದು ಕಳ್ತನ ಆಗುತ್ತೆ ನಮ್ಮದೇ ಲಾರಿನಲ್ಲಿ. ಅಲ್ಲಿ ನಾವು ಬೀಡಲ್ಲಿ ಲೋಡ್ ತುಂಬುವಾಗ ಅಲ್ಲಿ ಗಾಡಿ ಸ್ವಲ್ಪ ಕೆಲವು ದಿವಸ ರಿಪೇರಾಗಿ ನಿಂತಿತ್ತು. ಅಲ್ಲೇ ನಿಲ್ಲಿಸಿದರೆ ಹೋದ ತಿಂಗಳಲ್ಲೇ ಹಿಂಗೆ ಟೈರ್ಗಳು ಕಳ್ತನ ಆಗುತ್ತೆ. 5 ಟೈರು, 2 ಬ್ಯಾಟ್ರಿ ಮತ್ತು ಒಂದು ಟೇರಿಂಗ್ ಬಾಕ್ಸು, ಅದಕ್ಕೆ ನೆಟ್ಟು ಬೋಲ್ಟ್ ಸಮೇತವಾಗಿ ಏನಿಲ್ಲದ್ರೆ ಎಲ್ಲ ಬಿಸ್ಕೊಂಡು ಹೋಗಿರ್ತಾರೆ. ಸರಿ ಅಂತ ಬಂದು ನಾವು ಮತ್ತೆ ಮಾರನೇ ದಿವಸ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆ ಕಂಪ್ಲೇಂಟ್ ಕೊಟ್ಟಮೇಲೆ ಸರ್ ಆಯ್ತಪ್ಪ ಅಂತ ಕಂಪ್ಲೇಂಟ್ ತಗೊಂಡು ಅವರು ಇನ್ಸ್ಪೆಕ್ಟ್ರ್ ಅವರು ಪೊಲೀಸ್ನವರು ಸ್ಪಾಟ್ಗೆ ಬಂದು ಗಾಡಿ ಹತ್ರ ಬಂದು ಮಾಜರ್ ಮಾಡ್ಕೊಂಡು ನಾವು ಕಳ್ಳರನ್ನ ಹಿಡಿದ್ಬಿಟ್ಟು ಫೋನ್ ಮಾಡ್ತೀವಪ್ಪ ಅಂತ ಹೇಳಿರ್ತಾರೆ. ಸರಿ ಅಂತ ಮೊನ್ನೆ ಫೋನ್ ಮಾಡಿ 10ನೇ ತಾರೀಕು ಫೋನ್ ಮಾಡಿದ್ರು. ಫೋನ್ ಮಾಡಿ ಹಿಂಗೆ ಕಳ್ಳರು ಸಿಕ್ಕಿದಾರಪ್ಪ, ನೀವು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಸ್ಟೇಷನ್ ಹತ್ರ ಹೋದ್ವಿ. ಸ್ಟೇಷನ್ ಹತ್ರ ಹೋದರೆ ಅವ್ರು ಕಳ್ಳರು ಇದ್ದಾರಪ್ಪ, ನೀವು ಅವ್ರನ್ನ ಗಾಡಿ ಹತ್ರ ಕರ್ಕೊಬತ್ತೀವಿ ಅಲ್ಲಿಗೆ ಸ್ಪಾಟ್ಗೆ, ನೀವು ಅಲ್ಲಿರ್ರಿ ಅಂತ ಹೇಳಿದ್ರು. ಸರಿ ಅಂತ ನಾವು ಅಲ್ಲಿ ಗೂಕಾನಲ್ಲಿ ಬಂಡೆ ಹತ್ರ ಗಾಡಿ ಹತ್ರ ಇದ್ವಿ. ಅವರಿಬ್ಬರು ಕಳ್ಳರನ್ನ ಹಿಡ್ಕೊಂಡು ಕರ್ಕೊಬಂದ್ರು ಅಲ್ಲಿ ಸ್ಪಾಟ್ ಮಾಜರ್ ಮಾಡೋಕೆ. ಸರಿ ಅಂತ ಅಲ್ಲಿ ಸ್ಪಾಟ್ ಮಾಜರ್ ಮಾಡ್ಕೊಂಡು ಸ್ಟೇಷನ್ ಹತ್ರ ಬಂದ್ವಿ. ಸ್ಟೇಷನ್ ಹತ್ರ ಬಂದಮೇಲೆ ಅವರು ಮೆಟೀರಿಯಲ್ ನೋಡಪ್ಪ, ಅವರು ಇವಾಗ ಅರೆಸ್ಟ್ ಮಾಡಿದ್ದೀವಿ, ಮೆಟೀರಿಯಲ್ ನಾವು ಕಳ್ತನ ಆಗಿರೋದೆಲ್ಲ ಅವ್ರ ಹತ್ರದಿಂದ ನಾವು ರಿಕವರಿ ಮಾಡ್ಕೊತೀವಿ, ರಿಕವರಿ ಮಾಡ್ಕೊಂಡು ನಿಮ್ಗೆ ಫೋನ್ ಮಾಡಿ ಕರಿತೀವಿ, ಆವಾಗ ಬಂದು ತಗೊಂಡೋಗಿ ಅಂತ ಹೇಳಿದ್ರು. ಇವಾಗ ಒಂದು 8-9 ದಿವಸ ಆಯ್ತು ಸರ್. ಇದುವರೆಗೂ ಅವರು ಯಾವುದು ಫೋನ್ ಮಾಡಿಲ್ಲ. ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ. ಅದು ಏನಾಗೈತೆ ಅಂತ ನಾವು ಹೋಗಿ ಕೇಳಿಲ್ಲ. ಇನ್ನೂ ಕೇಳಿದ್ರೆ ಏನಾಗ್ತದೆ ಗೊತ್ತಿಲ್ಲ, ನೋಡೋಣ. ಅವರು ಅಲ್ಲೆಲ್ಲ ಕಲ್ಲು ನಾವು ದಿಮ್ಮಿ ಓಡಿಸೋದು ಬೇರೆ ಕಡೆ, ಅದರಿಂದ ಇರ್ತೀವಿ. ಕೆಲವು ದಿವಸದಿಂದ ಬಿಸ್ನೆಸ್ಸು ಡಲ್ ಆಗಿರೋದ್ರಿಂದ ಈ ನಡುವೆ ಯುದ್ಧ ನಡೀತೈತೆ. ಅಲ್ಲಿ ಫ್ಯಾಕ್ಟ್ರಿಗಳಾಗ ಬಿಸ್ನೆಸ್ ಇಲ್ಲ, ಪ್ಲಸ್ ಇಲ್ಲಿ ಗಾಡಿಗಳು ಓಡೋದು ಕಮ್ಮಿ ಆಗೈತೆ. ತುಂಬ ದಿವಸ ನಿಲ್ಲಿಸಿದ್ವಿ. ಯಾಕಂದರೆ ಈ ನಡುವೆ ಸ್ವಲ್ಪ ಬಿಸ್ನೆಸ್ ಫುಲ್ ಡಲ್ ಇದೆ, ಯಾವುದೇ ಬಿಸ್ನೆಸ್ಸೂ ಡಲ್ ಇದೆ. ಅದರಿಂದ ನಿಲ್ಲಿಸಿರೋದ್ರಲ್ಲಿ ಹಿಂಗೆ ಎಲ್ಲ ಊರಿಗೆ ಹೋಗಿದ್ರು. ಅವ್ರು ತಮಿಳ್ನಾಡಲ್ಲಿ ಎಲೆಕ್ಷನ್ ಇತ್ತು, ತಮಿಳ್ನಾಡು ಎಲೆಕ್ಷನ್ಗೆ ಎಲ್ಲ ಊರಿಗೆ ಹೋಗಿದ್ರು. ಆದ್ದರಿಂದ ಟೈಮ್ ನೋಡ್ಕೊಂಡು ಇವರು ಅದೇ ಟೈಮ್ ಕಳ್ತನ ಮಾಡಿದ್ದಾರೆ. ಅದು ಹೊಸ ಟೈರ್ಗಳು, ಡಿಸ್ಕ್ಗಳು, ಟ್ಯೂಬ್ಗಳು, ಟಾಪ್ಗಳು ಎಲ್ಲ A to Z ಒಂದು ಬಿಟ್ಟಿಲ್ಲ, ಬೋಲ್ಟ್ ನೆಟ್ ಕೂಡ ಬಿಟ್ಟಿಲ್ಲ.
ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ಆರಂಭಿಸಿದ್ರು. ತಾಂತ್ರಿಕ ಮಾಹಿತಿ ಹಾಗೂ ವಿವಿಧ ಸುಳಿವುಗಳ ಆಧಾರದ ಮೇಲೆ ತನಿಖೆ ನಡೆಸಿದ ವೇಳೆ ಆರೋಪಿಗಳ ಸುಳಿವು ಪತ್ತೆಯಾಗಿದೆ. ಆರೋಪಿಗಳು ಚಿಕ್ಕಬಳ್ಳಾಪುರ ನಗರದ ಇಸ್ಲಾಂಪುರ ನಿವಾಸಿ ಶಬೀರ್ ಪಾಷಾ ಹಾಗೂ ಈದ್ಗಾ ಮೊಹಲ್ಲಾದ ಸೈಯದ್ ಗೌಸ್ ಎಂಬುವರು ಕಳ್ಳತನ ನಡೆಸಿರುವುದು ಬೆಳಕಿಗೆ ಬಂದಿದೆ. ಇಬ್ಬರು ರಾಷ್ಟ್ರೀಯ ಹೆದ್ದಾರಿ 44ರ ಅಗಲಗುರ್ಕಿ ಬೈಪಾಸ್ ಡಾಬಾ ಬಳಿ ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು ಸುಲಭವಾಗಿ ಹಣ ಸಂಪಾದಿಸುವ ಉದ್ದೇಶದಿಂದ ಈ ಕೃತ್ಯ ಎಸಗಿರುವುದಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಬಂಧಿತ ಆರೋಪಿಗಳಿಂದ ಕೊಡವಾಗಿದ್ದ 5 ಟೈರ್ಗಳು, 2 ಬ್ಯಾಟರಿಗಳು ಸೇರಿದಂತೆ ಇತರೆ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ವಾಹನ ಮಾಲೀಕರು ತಮ್ಮ ವಾಹನಗಳನ್ನು ನಿರ್ಜನ ಪ್ರದೇಶಗಳಲ್ಲಿ ದೀರ್ಘಕಾಲ ನಿಲ್ಲಿಸುವಾಗ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏಪ್ರಿಲ್ ತಿಂಗಳು ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿತ್ತು. ಬೇಸಿಕ್ಲಿ ಕಂಪ್ಲೇಂಟ್ ಪ್ರಕಾರ ಅವ್ರದ್ದು ಒಂದು ಸ್ಟೋನ್ ಕ್ವಾರಿ ವರ್ಕ್ಗೋಸ್ಕರ ಒಂದು ಲಾರಿ ವೆಹಿಕಲ್ ಇತ್ತು ಅವ್ರದ್ದು. ಆ ಲಾರಿ ವೆಹಿಕಲ್ಗೆ ಏನಾದರೂ ರಿಪೇರಿ ಬೇಕಿತ್ತು. ಈ ಕಾರಣ ಬಗ್ಗೆ ಅವರು ಚಂಬಲಹಳ್ಳಿ ವಿಲೇಜ್ ಹತ್ರ ಅದನ್ನು ಪಾರ್ಕ್ ಮಾಡಿದ್ದಾರೆ ಯಾವುದೋ ಒಬ್ರದ್ದು ಜಮೀನಲ್ಲಿ. ಆಮೇಲೆ 9th ಏಪ್ರಿಲಿಂದ 14th ಏಪ್ರಿಲ್ವರೆಗೂ ಇವರು ಚೆಕ್ ಮಾಡಿಲ್ಲ. ಆಮೇಲೆ ಇವರು ಯಾವಾಗ ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ, ಆಮೇಲೆ ಇವ್ರಿಗೆ ಗೊತ್ತಾಯಿತು ಕಿ ಆ ವೆಹಿಕಲ್ದು ಎಲ್ಲ ಟಯರ್ಸ್, ಬ್ಯಾಟ್ರಿ ಮತ್ತು ಆಯಿಲ್ ಬಾಕ್ಸ್ ಕಳ್ಳತನ ಆಗಿದೆ. ಅದನ್ನು ಯಾರು ಓಪನ್ ಮಾಡಿಕೊಂಡು ವೆಹಿಕಲ್ಗೆ ಕಲ್ಲು ಮೇಲೆ ಹಾಕಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದು. ಈ ಕೇಸಲ್ಲಿ ಈಗ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಈ ಕೇಸ್ದು ನಾವು ಪತ್ತೆ ಮಾಡಿದ್ವಿ. ಈ ಕೇಸಲ್ಲಿ 2 ಜನ ಆರೋಪಿ ನಮಗೆ ಅರೆಸ್ಟ್ ಆಗಿದ್ದಾರೆ. ಒಬ್ಬರು ಆರೋಪಿ ಶಬೀರ್ ಪಾಷಾ, ಅರೌಂಡ್ 33 years ಏಜ್, ಅವ್ರು ಚಿಕ್ಕಬಳ್ಳಾಪುರ ಸಿಟಿ ವಾಸ ಅವ್ರದ್ದು. ಇನ್ನೊಬ್ಬರು ಸೈಯದ್ ಖಾಜಾ ಗೌಸ್, ಅವ್ರದ್ದು ಕೂಡ ಅರೌಂಡ್ 24 years ಏಜ್ ಇದೆ. ಇವರು ಕೂಡ ಚಿಕ್ಕಬಳ್ಳಾಪುರ ಸಿಟಿ ಟೌನ್. ಈ 2 ಜನ ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಅಭ್ಯಾಸ ಇದೆ ಹೇಗೆ ಓಪನ್ ಮಾಡಬೇಕು, ಏನು ಮಾಡಬೇಕು. ಅವರಿಂದ ನಾವು ಒಂದು ಕಾಲೇಜ್ ಗಾಡಿ ರಿಕವರಿ ಮಾಡಿದ್ದೀವಿ. ಆ ಕಾಲೇಜ್ ವೆಹಿಕಲ್ಗೆ ಇವರು ಯೂಸ್ ಮಾಡಿದ್ದಾರೆ ಕಳ್ಳತನ ಮಾಡೋಕ್ಕಾಗಿ. ಅವರಿಂದ ಏನು ಕಳ್ಳತನ ಆಗಿತ್ತು ಐಟಮ್ಸ್, ಬ್ಯಾಟ್ರಿ ಮತ್ತು ಟೈರ್ಸ್, ಅದು ಕೂಡ ಪತ್ತೆಯಾಗಿದೆ. ಅವರು ಪಂಚರ್ ಶಾಪ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಟೌನಲ್ಲಿ ಮತ್ತು ಯಂಗ್ ಏಜಲ್ಲಿದೆ. ಬಹುಶಃ ಅವರು ನೋಡಿದ್ದಾರೆ ಸುಮಾರು ದಿನದಿಂದ ಇಲ್ಲಿ ಪಾರ್ಕ್ ಆಗಿದೆ ವೆಹಿಕಲ್, ಯಾರು ನೋಡ್ತಾ ಇಲ್ಲ. ಈ ಕಾರಣ ಬಗ್ಗೆ ಇದನ್ನು ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಚೊಮ್ಮನಹಳ್ಳಿ ಕಲ್ಲು ಕ್ವಾರಿ ಬಳಿ ನಿಲ್ಲಿಸಿದ್ದ ಲಾರಿಯ 5 ಟೈರ್ಗಳನ್ನು ಕಳವು ಮಾಡಿದ ಕಳ್ಳರನ್ನ 2 ತಿಂಗಳ ಸತತ ತನಿಖೆಯ ಬಳಿಕ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ವಾಹನಗಳನ್ನು ನಿರ್ಲಕ್ಷ್ಯವಾಗಿ ನಿಲ್ಲಿಸುವ ಮಾಲೀಕರಿಗೆ ಈ ಘಟನೆ ಎಚ್ಚರಿಕೆಯ ಗಂಟೆಯಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಿನಸಿ ಅಂಗಡಿ ನಡೆಸುತ್ತಿದ್ದವನ ಬಳಿ ಸಾಲ ಪಡೆದು ಸಾಲದ ಹಣ ವಾಪಸ್ ಕೇಳಿದ ಹಿನ್ನೆಲೆ ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ದಿನಸಿ ಅಂಗಡಿ ನಡೆಸುತ್ತಿದ್ದವನ ಬಳಿ ಸಾಲ ಪಡೆದು ಸಾಲದ ಹಣ ವಾಪಸ್ ಕೇಳಿದ ಹಿನ್ನೆಲೆ ತಲ್ವಾರಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ನಿಸಾರ್ ನಗರದಲ್ಲಿ ಕಳೆದ ರಾತ್ರಿ ಈ ಘಟನೆ ನಡೆದಿದ್ದು, ಬಿಡಿ ಕಾಲೋನಿ ನಿವಾಸಿ 45 ವರ್ಷದ ಅಲ್ತಾಫ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಸಾಲ ಪಡೆದಿದ್ದ ಇಮ್ರಾನ್ ಎಂಬಾತ ಕೊಲೆ ಆರೋಪಿಯಾಗಿದ್ದು, ದಿನಸಿ ಅಂಗಡಿ ನಡೆಸುತ್ತಿದ್ದ ಅಲ್ತಾಫ್ ಬಳಿ ಬಡ್ಡಿಗೆ ಸಾಲವಾಗಿ ಒಂದಷ್ಟು ಹಣ ಪಡೆದಿದ್ದ ಇಮ್ರಾನ್ ಹಣ ವಾಪಸ್ ನೀಡುವಂತೆ ಪದೇ ಪದೇ ಕೇಳಿದ ಹಿನ್ನೆಲೆ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಮನೆಯಲ್ಲಿದ್ದ ಅಲ್ತಾಫ್ಗೆ ಫೋನ್ ಮಾಡಿ ಕರೆಸಿಕೊಂಡಿರುವ ಇಮ್ರಾನ್ ತಡರಾತ್ರಿ ಲಾಂಗ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದ ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ಈತನೇ ಶರಣಾಗಿದ್ದಾನೆ. ಸದ್ಯ ಇಮ್ರಾನ್ ಕೈಗೂ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆದರೆ ಇಮ್ರಾನ್ ಜೊತೆಗೆ ಇನ್ನೂ ಒಂದಷ್ಟು ಜನರು ಕೊಲೆಯಲ್ಲಿ ಭಾಗವಹಿಸಿದ್ದು ಅವರೆಲ್ಲರಿಗೂ ಶಿಕ್ಷೆಯಾಗಬೇಕು. ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ ಅನ್ನೋದು ಕುಟುಂಬಸ್ಥರ ಆರೋಪವಾಗಿದೆ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಲವ್ ಮಿಸ್ಟರಿ, ತಾಳಿ ಬಿಸಾಡಿ ಹೋದವಳು ಮತ್ತೆ ಪ್ರೇಮಿಯ ಕೈ ಹಿಡಿದಳು. ಪೋಷಕರ ವಿರೋಧದ ನಡುವೆ ಅಂತರ್ಜಾತಿ ಪ್ರೇಮಿಗಳು ಮತ್ತೊಮ್ಮೆ ಮದುವೆಯಾಗಿ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ. ಒಂದು ಬಾರಿ ಪೋಷಕರ ಮಾತು ಕೇಳಿ ಪ್ರೇಮಿಯಿಂದ ದೂರವಾಗಿದ್ದ ಯುವತಿ ಇದೀಗ ಮತ್ತೆ ಅದೇ ಪ್ರೇಮಿಯ ಜೊತೆ ಪರಾರಿಯಾಗಿ ಮದುವೆಯಾಗಿದ್ದು ತಮ್ಮ ಜೀವಕ್ಕೆ ಅಪಾಯವಿದೆ ಎಂದು ವಿಡಿಯೋ ಬಿಡುಗಡೆ ಮಾಡಿ ರಕ್ಷಣೆ ಕೋರಿದ್ದಾರೆ. ಅಷ್ಟಕ್ಕೂ ಈ ಪ್ರೇಮ ಕಥೆಯ ಹಿಂದಿನ ನಿಜಾಂಶವೇನು ಅಂತೀರಾ?
ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗನಮಿದ್ದೆ ಬಡಾವಣೆಯ ನಿವಾಸಿ ಹಾಗೂ ಪೇಂಟಿಂಗ್ ಕೆಲಸಗಾರನಾದ ಸಂದೀಪ್ ಮತ್ತು ಕಂದವಾರ ಬಡಾವಣೆಯ 18 ವರ್ಷದ ಕೀರ್ತನ ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಇವರ ಪ್ರೀತಿ ಜನವರಿ ತಿಂಗಳಲ್ಲಿ ಮದುವೆಯ ಹಂತಕ್ಕೂ ತಲುಪಿತ್ತು. ಕುಟುಂಬದ ವಿರೋಧದ ನಡುವೆಯೂ ಇಬ್ಬರೂ ಮನೆಯಿಂದ ತೆರಳಿ ಚಿಂತಾಮಣಿಯ ದೇವಸ್ಥಾನದಲ್ಲಿ ವಿವಾಹವಾಗಿದ್ದರು. ಬಳಿಕ ಮಹಿಳಾ ಪೊಲೀಸ್ ಠಾಣೆಗೆ ತೆರಳಿ ನಾವು ಇಷ್ಟಪೂರ್ವಕವಾಗಿ ಮದುವೆಯಾಗಿರುವುದಾಗಿ ಹೇಳಿಕೊಂಡು ತಮ್ಮ ಜೀವನಕ್ಕೆ ಅಡ್ಡಿಯಾಗಬಾರದೆಂದು ಮನವಿ ಮಾಡಿಕೊಂಡಿದ್ರು. ಆದರೆ ಯುವತಿಯ ಪೋಷಕರು ಹಾಗೂ ಸಂಬಂಧಿಕರು ಯುವಕನ ವಿರುದ್ಧ ಹಲವು ಆರೋಪಗಳನ್ನು ಮುಂದಿಟ್ಟ ಹಿನ್ನೆಲೆಯಲ್ಲಿ ಕೀರ್ತನ ಪೋಷಕರ ಮಾತು ಕೇಳಿ ಪೊಲೀಸ್ ಠಾಣೆಯಲ್ಲಿಯೇ ಸಂದೀಪ್ ಕಟ್ಟಿದ್ದ ತಾಳಿಯನ್ನು ಕಿತ್ತೆಸೆದು ಮನೆಗೆ ಮರಳಿದ್ಲು. ಇದಾದ ಬಳಿಕ ಪರಿಸ್ಥಿತಿ ಮತ್ತೊಮ್ಮೆ ತಿರುವು ಪಡೆದುಕೊಂಡಿದೆ. ಮನೆಗೆ ಹಿಂತಿರುಗಿದ ನಂತರ ಪೋಷಕರು ಹಾಗೂ ಸಂಬಂಧಿಕರಿಂದ ನಿರಂತರ ಕಿರುಕುಳ ಎದುರಿಸಬೇಕಾಯಿತೆಂದು ಯುವತಿ ಆರೋಪಿಸಿದ್ದಾಳೆ. ಪ್ರೀತಿಯ ಬಗ್ಗೆ ತಪ್ಪು ಮಾಹಿತಿ ನೀಡಿ ನಮ್ಮಿಬ್ಬರನ್ನು ದೂರ ಮಾಡಲಾಗಿದೆ. ನನಗೆ ಸಂದೀಪ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಯುವತಿ ಕೀರ್ತನ ಹೇಳಿಕೊಂಡಿದ್ದು, ಬಳಿಕ ಪ್ರೇಮಿ ಸಂದೀಪ್ಗೆ ಕರೆ ಮಾಡಿ ಮತ್ತೆ ಸಂಪರ್ಕ ಸಾಧಿಸಿದ್ದಾಳೆ. ಇಬ್ಬರು ಮತ್ತೊಮ್ಮೆ ಮನೆಯಿಂದ ತೆರಳಿ ವಿವಾಹವಾಗಿದ್ದು ನಿಗೂಢ ಸ್ಥಳವೊಂದರಲ್ಲಿ ಕುಳಿತು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಜೀವಕ್ಕೆ ಅಪಾಯವಿದ್ದು ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ಸಾಯಿ ಸಂದೀಪ್ ಅಂತ. ನಾನು ST ಸಮುದಾಯ ಹುಡುಗ. ನಾನು ಹೋದ 5 ತಿಂಗಳ ಹಿಂದ್ಗಡೆ ಕೀರ್ತನ ಅನ್ನೋ ಒಂದು ಹುಡುಗಿನ ಮದುವೆ ಆಗಿದ್ದೆ. ಅವರು ಬಂದುಬಿಟ್ಟು ಬಲ್ಜಿಗ ಕ್ಯಾಸ್ಟು. ಅವರು ಆಗ ಮದುವೆ ಆದಾಗ ಅವಳು ಅವ್ರ ಅಪ್ಪ ಅಮ್ಮ ಮಾತು ಕೇಳಿ ಮತ್ತು ಅವ್ರ ಅಪ್ಪ ಅಮ್ಮ ಜೊತೆ ವಾಪಸ್ ಹೊರಟೋಗಿದ್ಲು. ಹಾಗೆ ನನಗೆ ಪ್ರಾಣ ಬೆದರಿಕೆ ಹಾಕಿದ್ರು ಅವ್ರ ಮನೆ ಕಡೆಯಿಂದ. ನಾನು ST ಸಮುದಾಯ ಹುಡುಗ ಅಂತ ನನಗೆಲ್ಲ ಕಿರುಕುಳ ಮಾಡಿ ಅವರು ಇದು ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು, ಸಾಯಿಸಾಕ್ಬಿಡ್ತೀವಿ ಅಂತೆಲ್ಲ. ಮತ್ತು ಈಗ 5 ತಿಂಗಳ ನಂತರ ಮತ್ತೆ ಆ ಹುಡುಗಿ ನಿನ್ನೆ ಫೋನ್ ಮಾಡಿಬಿಟ್ಟು ನನಗೆ ಎಲ್ಲಿದೆಯಾ ಬಾ, ನಾನು ನಿನ್ನ ಬಿಟ್ಟಿರೋಕ್ಕಾಗ್ತಲ್ಲ, ಮದುವೆ ಮಾಡ್ಕೊ ನನ್ನ ಅಂತೆಲ್ಲ ಹೇಳಿ ಆ ಹುಡುಗಿ ನನ್ನ ಕರ್ಕೊಂಬಂದಿದ್ದಾಳೆ. ಈಗ ನನಗಿವಾಗ ನಾನು ಸ್ಟೇಷನ್ಗೆ ಬರೋಕ್ಕೂ ನನಗೆ ಭಯ ಆಗ್ತಾಯಿದೆ. ನನಗೆ ಪ್ರಾಣ ಬೆದರಿಕೆ ಇದೆ, ಕೊಲೆ ಬೆದರಿಕೆ ಇದೆ. ನನಗೆ ದಯವಿಟ್ಟು ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇನ್ನು ಯುವಕ ಸಂದೀಪ್ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದವನಾಗಿದ್ದು ಯುವತಿ ಬಲಿಜ ಸಮುದಾಯಕ್ಕೆ ಸೇರಿದವಳಾಗಿದ್ದಾಳೆ. ಅಂತರ್ಜಾತಿ ವಿವಾಹಕ್ಕೆ ಯುವತಿಯ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ಸಂದೀಪ್ ಆರೋಪಿಸಿದ್ದಾನೆ. ಯುವತಿಯ ಸಂಬಂಧಿಕರಿಂದ ಜೀವ ಬೆದರಿಕೆ ಎದುರಾಗುತ್ತಿದೆ, ನನಗೆ ಯಾವುದೇ ಅನಾಹುತವಾದರೆ ಅದಕ್ಕೆ ಸಂಬಂಧಿಕರೇ ಹೊಣೆ ಎಂದು ಹೇಳಿರುವ ಸಂದೀಪ್ ತಮ್ಮ ದಾಂಪತ್ಯ ಜೀವನಕ್ಕೆ ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾನೆ. ನನ್ನ ಹೆಸರು ಕೀರ್ತನ ಅಂತ. ಇವರು ನನ್ನ ಗಂಡ ಸಾಯಿ ಸಂದೀಪ್ ಅಂತ. ನಾವಿಬ್ಬರು ಜನವರಿಯಲ್ಲಿ ಇಷ್ಟಪಟ್ಟು ಮದುವೆ ಆಗಿದ್ವಿ. ಆದರೆ ನಮ್ಮ ಮನೆಯವರು ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರು. ಸ್ಟೇಷನ್ಗೆ ನ್ಯಾಯಕ್ಕೆ ಅಂತ ಹೋದರೆ ಸ್ಟೇಷನಲ್ಲಿ ನಮಗೆ ಪೊಲೀಸರು ನ್ಯಾಯ ಕೊಡೋಕ್ಕಾಗಿಲ್ಲ. ಆವಾಗ ನನಗೆ ನಮ್ಮ ಮನೆಯವರು ಸ್ಟೇಷನಲ್ಲಿ ಇವ್ರು ಸರಿ ಇಲ್ಲ ಅಂತ ಒಂದು ಹುಡುಗಿಯವ್ರ ಮೇಲೆ ಕೇಸ್ ಹಾಕಿತ್ತು. ಆ ಕೇಸೆಲ್ಲ ಗೊತ್ತಿಟ್ಕೊಂಡೆ ನಾನು ಇವ್ರನ್ನ ಮದುವೆ ಆಗಿದ್ದೆ. ಆ ಹುಡುಗಿನ ಸ್ಟೇಷನ್ಗೆ ಕರೆಸಿ ಆ ಹುಡುಗಿ ಇವನಿಂದ ಪ್ರೆಗ್ನೆಂಟ್ ಆಗಿದ್ಲು ಅಂತ ಎಲ್ಲ ನನ್ನ ಹತ್ರ ಹೇಳಿದ್ಲು. ಇದನ್ನೆಲ್ಲ ನಾನು ನಂಬಿದ್ದೆ. ಆದರೆ ಇದೆಲ್ಲ ಸುಳ್ಳು ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ಇದೆಲ್ಲ ನಮ್ಮ ಮನೆ ಹತ್ರ ದುಡ್ಡಿಸ್ಕೊಂಡು ಹೇಳಿರೋದು ನನಗೆ ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ನನಗೆ ಈ ಥರ ಮಾತುಗಳೆಲ್ಲ ಹೇಳಿ ನಮ್ಮ ಮನೆಯವರು ಇವ್ರನ್ನ ದೂರ ಮಾಡಿಬಿಟ್ರು. ಆದರೆ ಈಗ ಒಂದು 6 ತಿಂಗಳಿಂದ ನಾನು ನಮ್ಮ ಮನೇಲಿದ್ದೆ. ಆದರೆ ನಮ್ಮ ಮನೆಯವರು ನನಗೆ ತುಂಬ ಟಾರ್ಚರ್ ಕೊಟ್ಬಿಟ್ರು. ಆವತ್ತು ನಾನು ಇವ್ರನ್ನ ಮದುವೆ ಆದೆ ಅಂತ ನನಗೆ ಮನೇಲಿ ಹೊಡೆಯೋದು, ಕೆಟ್ಟ ಮಾತಲ್ಲೆಲ್ಲ ಬೈಯೋದು, ಈ ಥರ ಎಲ್ಲ ಟಾರ್ಚರ್ ಕೊಡ್ತಾಯಿದ್ರು. ಬೇರೆ ಅನ್ನೋ ಮದುವೆ ಆಗು ಅಂತೆಲ್ಲ ಟಾರ್ಚರ್ ಕೊಡ್ತಾಯಿದ್ರು. ಆ ರೀತಿ ನಾನು ನಮ್ಮ ಮನೆಯವ್ರ ಜೊತೆ ಇರೋಕ್ಕಾಗ್ದಿರಾ ಇವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಈಗ ಮದುವೆ ಆಗಿದ್ದೀನಿ. ಇವಾಗ ನಮಗೆ ಆ್ಯಕ್ಚುಲಿ ಕೊಲೆ ಬೆದರಿಕೆ ಇದೆ ನನಗೂ ಅವ್ರಿಗಿಬ್ಬರಿಗೂ. ನನಗೆ ಫಸ್ಟ್ ಟೈಮ್ ಮದುವೆ ಆದಾಗೆಲ್ಲ ಇವರು ಮನೆಯವರೆಲ್ಲ ಬಂದು ಹೊಡೆದಿದ್ರು ನನ್ನ. ಅದಕ್ಕೆ ನನಗೆ ಆಚೆ ಕಡೆ ಇವಳನ್ನ ಕರ್ಕೊಂಬರೋಕ್ಕೆ ಭಯ ಆಗ್ತಾಯಿದೆ. ನನಗೆ ಪ್ರೊಟೆಕ್ಷನ್ ಬೇಕು. ನಮಗೆ ಸ್ಟೇಷನ್ಗೆ ಹೋದ್ರೂ ಅಲ್ಲೂ ಪ್ರೊಟೆಕ್ಷನ್ ಇರಲ್ಲ ನಮಗೆ ಸ್ಟೇಷನ್ಗೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ. ಇವಾಗ ನಾವು ಆಚೆ ಹೋಗೋಕ್ಕೆ ನಮಗೆ ಭಯ ಆಗ್ತಾಯಿದೆ. ನಮ್ಮ ಮನೆಯವರು ಏನು ಮಾಡ್ತಾರೆ, ಮನೆಯವ್ರು ಕೊಲೆ ಬೆದರಿಕೆ ಬೇರೆ ಹಾಕಿದ್ದಾರೆ. ಎಲ್ಲಾದರೂ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ ಅಂತೆಲ್ಲ. ಅದಕ್ಕೆ ನನಗೆ ಪ್ರೊಟೆಕ್ಷನ್ ಬೇಕು ಅಂತಲೇ ನಾನು ನನ್ನ ಹೆಂಡತಿ ವಿಡಿಯೋ ಮಾಡ್ತಾ ಇದ್ದೀವಿ. ನೀವೇ ನಮಗೆ ಪ್ರೊಟೆಕ್ಷನ್ ಕೊಡಿ.
ಒಟ್ಟಾರೆ ಒಂದು ಬಾರಿ ಪ್ರೇಮಿಯನ್ನು ಬಿಟ್ಟು ಪೋಷಕರ ಮಾತು ಕೇಳಿ ದೂರವಾಗಿದ್ದ ಯುವತಿ ಇದೀಗ ಮತ್ತೆ ಅದೇ ಪ್ರೇಮಿಯ ಕೈ ಹಿಡಿದು ಹೊಸ ಜೀವನ ಆರಂಭಿಸಿರುವುದು ಜಿಲ್ಲೆಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಅಂತರ್ಜಾತಿ ವಿವಾಹ, ಕುಟುಂಬದ ವಿರೋಧ, ಜೀವ ಬೆದರಿಕೆ ಆರೋಪಗಳ ನಡುವೆ ಒಂದಾಗಿರುವ ಈ ಜೋಡಿ ತಮ್ಮ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆಯತ್ತ ನಿರೀಕ್ಷೆಯಿಂದ ನೋಡುತ್ತಿದೆ. ಈ ಲವ್ ಮಿಸ್ಟರಿ ಕತೆ ಮುಂದೆ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶೀಲಾ ಶಂಕಿಸುವ ಜೊತೆಗೆ ವರದಕ್ಷಿಣೆಗಾಗಿ ಪತ್ನಿಯನ್ನ ಪತಿಯೇ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ ಪತ್ನಿ ಸಂಬಂಧಿಕರು ಪತಿಯ ಮನೆಯ ಮುಂದೆ ಮೃತ ಪತ್ನಿಯ ಶವ ಇಟ್ಟು ನ್ಯಾಯಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಘಟನೆ ಇಂದು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಈ ಕುರಿತು ಎಲ್ಲಾ ಡೀಟೇಲ್ಸ್ ಇಲ್ಲಿದೆ ನೋಡಿ. ನೋಡಕ್ ಇಷ್ಟ ಇಲ್ಲ. ನಾನೇ ನಿನ್ ಮುಖ ನೋಡ್ಬೇಕು ಅಂತ ಡಿಪಿ ಹಾಕಿ ಓಡಾಡ್ತಿದ್ದೀನ. ಹೇ, ಅಪ್ಪಿ ರಾತ್ರಿ ಕನ್ಸಲ್ ಬಂದ್ಬಿಡ್ತೀಯ ಅಂತ ನಿದ್ದೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಬ್ಯಾಲಹಳ್ಳಿ ಗ್ರಾಮದಲ್ಲಿ 22 ವರ್ಷದ ಯೋಗಿನಿ ಎಂಬ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಪತಿ ಗಣೇಶನೇ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ ಎಂದು ಮೃತೆಯ ಪೋಷಕರು ಆರೋಪಿಸಿದ್ದಾರೆ. 3 ವರ್ಷಗಳ ಹಿಂದೆ ಚಿಂತಾಮಣಿ ಮೂಲದ ಯೋಗಿನಿ ಹಾಗೂ ಬ್ಯಾಲಹಳ್ಳಿ ಗ್ರಾಮದ ಗಣೇಶ್ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ರು. ದಂಪತಿಗೆ 2 ವರ್ಷದ ಹೆಣ್ಣು ಮಗು ಸಹ ಇದೆ. ಆದರೆ ಕಳೆದ ಕೆಲ ತಿಂಗಳುಗಳಿಂದ ದಂಪತಿಯ ನಡುವೆ ಆಗಾಗ ಜಗಳಗಳು ನಡೆಯುತ್ತಿದ್ದು, ಹಲವು ಬಾರಿ ಪಂಚಾಯಿತಿ ನಡೆಸಿ ರಾಜಿ ಮಾಡಿಸಿದ್ದೆವು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮೃತೆಯ ಪೋಷಕರ ಆರೋಪದಂತೆ ಗಣೇಶ್ ಮದ್ಯಪಾನ ಹಾಗೂ ಗಾಂಜಾ ವ್ಯಸನಕ್ಕೆ ಒಳಗಾಗಿದ್ದನು. ಇದೇ ವಿಚಾರವಾಗಿ ದಂಪತಿಯ ನಡುವೆ ಕಲಹಗಳು ನಡೆಯುತ್ತಿದ್ದವು. ಜೊತೆಗೆ ವರದಕ್ಷಿಣೆಗಾಗಿ ನಿರಂತರ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಕುಟುಂಬಸ್ಥರು ತಮ್ಮ ಮಗಳ ದಾಂಪತ್ಯ ಜೀವನ ಸುಗಮವಾಗಿರಲಿ ಎಂಬ ಉದ್ದೇಶದಿಂದ ಬೈಕ್ ಹಾಗೂ ಹಣವನ್ನ ಸಹ ನೀಡಿದ್ದೇವೆ, ಆದರೂ ಕಿರುಕುಳ ನಿಲ್ಲಲಿಲ್ಲ ಎಂದು ಆರೋಪಿಸಿದ್ದಾರೆ. ಹಿಂಗೆ ಲವ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಾಗೆಲ್ಲ ಇದು ಮಾಡ್ಕೊಂಡು ಫೋನ್ಗಳಾಗ ಮಾತಾಡ್ಕೊಂಡು ಎಲ್ಲ ಇದು ಮಾಡ್ತಾ ಓದೋ ಮಗುನ ನಮಗೆ ಗೊತ್ತಿರಲಿಲ್ಲ. ಅವರು ನಾವು ನಮ್ಮೂರಲ್ಲಿ ನಮ್ಮ ತವ್ರ ಮನೆಯಲ್ಲಿ ಬಿಟ್ಟಿದ್ವಿ ನಮ್ಮ ಮಗುನ ಕರ್ಕೊಂಡೋಗಿ. ಏನೋ ಹಿಂಗೆ ಪ್ರಾಬ್ಲಮ್ ಆಗಿ ಬುದ್ಧಿ ಹೇಳಿ ಕರ್ಕೊಂಡೋಗಿ ಅಲ್ಲಿ ಬಿಟ್ರಿ. ಒಂದು ಸರಿ ಕರ್ಕೊಂಡೋಗಿದ್ದೆ ಇವನು, ಅವ್ರ ಮಾವನು ಗುಂಡೂರವನು ರತನ್ ಅಂತ ಹೇಳ್ಬಿಟ್ಟು ಅವನು ನಮ್ಗೆ ಕಾಲ್ ಮಾಡಿ ಹೇಳ್ದ, ಈ ಥರ ಇದ್ದಾರೆ ನಿಮ್ಮ ಮಗಳು ಬಂದು ಕರ್ಕೊಂಡೋಗಿ ಅಂತ ಹೇಳ್ದ. ಓ ಸರಿ ಅಂತ ಹೇಳ್ಬಿಟ್ಟು ನಮ್ಮವರು ನಾವಿಬ್ಬರು ಹೋಗಿದ್ವಿ, ಕರ್ಕೊಂಡು ಬಂದ್ವಿ. ಕರ್ಕೊಂಬಂದು ಬುದ್ಧಿ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ನಾನು ತವ್ರ ಮನೆಗೆ ಕಳಿಸಿದ್ದೆ. ಆ ತವ್ರ ಮನೆಯಿಂದ ಇವನು ತಿರ್ಗಾ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿಂದ ಹುಡುಗಿನ ತಿರ್ತಿ ಕರ್ಕೊಂಡು ಹೋಗಿದ್ದ. ತಿರ್ತಿಯಿಂದ ನಾವು ನಮ್ಮ ತವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಜಾಲಲ್ಲಿ. ಅಲ್ಲಿ ನಾವು ಹೋಗಿ ಎಲ್ಲ ಇದು ಮಾಡಿಕೊಂಡು ಇವ್ರನ್ನ ಕೇಳ್ಕೊಂಡ್ವಿ, ಬರ್ರಮ್ಮ ಬೇಡ ಇವೆಲ್ಲ ಸಾರ್ಥಕ ಅಲ್ಲ, ಇವು ಟೈಮ್ ಪಾಸ್ಗಳವೆಲ್ಲನೂ ಕರ್ಕೊಂಡು ಹೋದ್ರು ಯಾರು ಇದು ಮಾಡಲ್ಲ, ನಾಳೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೇಳಿದ್ವಿ. ಒಬ್ಬನ ಬಿಟ್ಟು ಒಬ್ರು ಇರಲ್ಲ, ನಾವಿಲ್ಲೇ ಸತ್ತೋಗ್ತೀವಿ, ನಾವು ದೂರ ಮಾಡಿದರೆ ನಾವು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀವಿ, ನಾವು ಒಬ್ರನ್ನೊಬ್ರು ಬಿಟ್ಟಿರಲ್ಲ ಅಂತ ಆ ಹುಡುಗಿನೂ ಕೇಳಿಲ್ಲ, ಆ ಹುಡುಗನೂ ಕೇಳಿಲ್ಲ. ಸರಿ ಪೊಲೀಸವರೆಲ್ಲ ಇದು ಮಾಡಿ ಸರಿ ಅವರು ಏನಿದ್ರೆ ಸತ್ಕೊಂಡ್ಲಿ ಮದುವೆ ಮಾಡಿಕೊಟ್ಬಿಡು ಹೋಗ್ರಿ ಸರಿ ಅಂತ ಹೇಳ್ಬಿಟ್ಟು ಚಿಂತಾಮಣಿಗೆ ಬಂದು ರಿಜಿಸ್ಟ್ರ್ ಮದುವೆ ಮಾಡಿಕೊಟ್ರು ಬದುಕಕ್ಕೆ ಏನಿಲ್ಲ ಅಂತೇಳ್ಬಿಟ್ಟು ತಿರ್ಗಾ ಮತ್ತೆ ಕೇಳ್ಕೊಂಡ್ರು. ನಾವೇ ಸಹಾಯ ಮಾಡಿದ್ವಿ, ಎಲ್ಲ ವ್ಯವಸ್ಥೆ ಮಾಡಿದ್ವಿ, ರೂಮ್ಗೆ ತಿನ್ನೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅವನು ಗಾಡಿ ಓಡ್ಸೋಕೆ ಹೋಗ್ತಾ ಇದ್ದ, ಹೋಗೋದು ಕುಡಿದ್ಬಿಟ್ಟು ಬರೋದು, ಗಾಂಜಾ ಹಾಕ್ಕೊಳೋದು, ಇವ್ರು ಮೊದಲು ಗಂಡು ಹುಡುಗ್ರ ಜೊತೆ ಮಾತಾಡಿದ್ರೆ ಅನುಮಾನ ಪಡೋದು, ಈ ಥರ ಎಲ್ಲ ಮಾಡಿಕೊಂಡು ಟಾರ್ಚರ್ ಕೊಡ್ತಾ ಇದ್ದ. ಗಾಂಜಾ ಕೇಸಲ್ಲೆಲ್ಲ ಸಿಕ್ಕಾಕೊಂಡಿದ್ದಾನೆ, ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿ ಪೊಲೀಸರೆಲ್ಲ ಉಗ್ದ. ಅವತ್ತು ಹೇಳಿ ಸರ್ ಬಿಟ್ಬಿಡಮ್ಮ, ಅವ್ನು ಬಿಟ್ಬಿಟ್ಟು ಇದು ಮಾಡ್ಕೊಂಡು ಬದುಕೋ ಹೋಗು, ಒಂದು ಮಗು ಐತೆ, 3 ತಿಂಗಳ ಮಗು ಸರ್. ಅವಾಗ ಚಿಂತಾಮಣಿಗೆ ಹೋದಾಗ ಅವಾಗ ಅವ್ರು ಹೇಳಿದರು ಪೊಲೀಸವರು, ಬೇಡಮ್ಮ ಬಿಟ್ಬಿಡು ನಿನ್ನ ಬದುಕು ಮಗುನನ್ನು ಅಂತ. ಅಪ್ಪನೂ ಅಮ್ಮನಿದ್ದಾರೆ, ಅಲ್ಲಿ ಹೋಗಿ ಬದುಕೋ ಹೋಗು ಅಂತಂದರು. ಆದರೂ ಅವನು ತಿರ್ಗಾ ಮತ್ತೆ ಬಂದು ತಿರ್ಗಾ ನಮಿಸಿ ಕರ್ಕೊಂಡೋದ್ನು. ಅವನ ಮಾತಂದರೆ ಬಿಡ್ತಾರಿಲ್ಲ ಸರ್, ಪ್ರಾಣನೇ ಇಟ್ಕೊಂಡಿದ್ಲು ಅವನ ಮೇಲೆ, ಆ ಪ್ರಾಣನೇ ಕಳ್ಕೊಂಡಾಗಿದ್ಲು. ಇವತ್ತು ನಮ್ಮ ಮಗಳು ಪ್ರೀತಿಸಿ ಮದುವೆಯಾಗಿದ್ದಳು, ಆದರೆ ಅವನು ಕುಡಿತ ಮತ್ತು ಗಾಂಜಾ ಚಟಕ್ಕೆ ದಾಸನಾಗಿದ್ದ. ವರದಕ್ಷಿಣೆಗಾಗಿ ನಿರಂತರ ಕಿರುಕುಳ ನೀಡುತ್ತಿದ್ದ. ನಮ್ಮ ಮಗಳಿಗೆ ನ್ಯಾಯ ಸಿಗಬೇಕು, ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ಮಗು ಬಂದು ಒಂದು ವಾರ ಆಗಿದ್ದರೆ ನಮ್ಮ ಮಗನು ಕುಡಿದ್ಬಿಟ್ಟು ಬಂದು ಹಂಗೆ ಹಿಂಗೆ ಅಂತ ಟಾರ್ಚರ್ ಕೊಟ್ಟು ಇದು ಮಾಡ್ತಾಯಿದ್ನು. ಅದಕ್ಕೆ ಸರಿ ಬಂದಿದ್ಲು. ನರಸಾಪುರಕ್ಕೆ ಇಂಟ್ರ್ಯೂಕ್ ಅಂತ ಹೋಗಿದ್ದೆ. ನಿನ್ನೆ ಸಂಜೆ 5 ಗಂಟೆಲೇ
ಕತ್ತು ಕೊಯ್ದುಬಿಟ್ಟು ಲವ್ ಮ್ಯಾರೇಜ್ ಸರ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸರ್. ಅವನಿಗೆಲ್ಲ ಸರ್ ನಾವು ಎಸ್ ಸಿ ಸರ್, ಅವರು ಹಳೆ ಓಲ್ಡ್ ಸ್ಟೂಡೆಂಟ್ ಸರ್. ಅವನು ಇಲ್ಲಿ ಚಿಂತಾಮಣಿ ಆವಾಗ ಪರಿಚಯ ಆಗಿರೋ ಸರ್. ನನ್ನ ಮಗಳು ಡಿಪ್ಲೊಮಾ ಮಾಡಿದ್ವಿ. ಚೆನ್ನಾಗಿಲ್ಲ ಸರ್, ಯಾವಾಗೂ ಕಿತ್ತಾಡೋದು, ಕುಡಿದ್ಬಿಟ್ಟು ಬಂದು ಜಗಳ ಮಾಡೋದು, ಡ್ರಗ್ಸು ಗಾಂಜಾ ಎಲ್ಲ ಹೊಡಿತಾನೆ ನನ್ನ ಮಗ. ಅವನು ಹಂಗೆಲ್ಲ ನಾವು ಗಾಡಿ ನಾವು ತಗೊಟ್ಟಿರೋದು, ಇದು ಮೊಬೈಲ್ ನಾವು ಕೊಡಿಸಿರೋದು ಎಲ್ಲ ನಮ್ಮದು ಸರ್. ಒಂದೇನಿಲ್ಲ, ₹1 ಖರ್ಚು ಮಾಡಿದ್ರೆ ಅಮ್ಮನ ಕೆಲಸಕ್ಕೆ ಹೋಗೋದು, ತಗೊಂಬಂದು ಹಾಕೋದು, ತಿನ್ಕೊಂಡು ಮನೇಲಿರೋದು. ಅವ್ನು ಲೋಪರ್ ನಮ್ಮ ಅವನೇನನ್ನು ಮಾಡಿ ಸಾಯಿಸ್ಬೇಕು. ಅವ್ರ ಜೊತೆಲಿ ಮಾತಾಡ್ತಾಳ, ಇವ್ರ ಜೊತೆಲಿ ಮಾತಾಡ್ತಾಳ ಅಂತ ಹೇಳ್ಬಿಟ್ಟು ಅವ್ನಿಗೆ ಅದೇ ಒಂದು ಸರ್. ಅಲ್ಲ ಸರ್, ನಮ್ಮವರೆಲ್ಲ ಅವರು ಅನುಮಾನ ಪ್ರಾಣಿ ಸರ್. ಅವನು ಅನುಮಾನ ಪ್ರಾಣಿ. ಅವನು ಟಾರ್ಚರ್ ಏನೇ ಯಾರೋದೋ ಫೋನ್ ಮಾಡ್ತೀಯಾ, ಯಾರ್ಯಾರು ಫೋನ್ ಮಾಡ್ತೀಯಾ, ಏನು ಎತ್ತ ಅಂತೇಳಿ ಇದು ಮಾಡೋದು, ಟಾರ್ಚರ್ ಕೊಡೋದು, ಹೊಡೆಯೋದು, ಬಡಿಯೋದು, ಆ ಥರ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಬೆಳೆಹಳ್ಳಿ ಮಾದರಕಲ್ ಹತ್ರ ಬರ್ತಾರೆ. ಇಲ್ಲ ಸರ್, ಅವನು ಫೋನ್ ಮಾಡಿ ಇದು ಮಾಡಿದ್ದಾನೆ ಸರ್. ಈ ಥರ ಒಂದು 10-20 ಸರಿ ಫೋನ್ ಮಾಡೋನೆ. ಆಮೇಲೆ ರಿಸೀವ್ ಮಾಡಿಬಿಟ್ಟು ನಾನು ಬರಲ್ಲ ಹಿಂಗೆ ಅಂತ ಇದು ಮಾಡಿದ್ದಕ್ಕೆ ಅವನು 5 ಗಂಟೆವರೆಗೂ ಅಲ್ಲೇ ನರಸಾಪುರ ಇದರಲ್ಲಿ ಕಾತ್ಕೊಂಡಿದ್ದು. 10 ಅಂತೇಳಿ ಗಾಡಿ ಕತ್ಸ್ಕೊಂಡು ಕುಳಿಸ್ಕೊಂಡು ಹೋಗಿದ್ರು ಸರ್. ಮಗಳು ಒಂದೇ ಮಗಳು ಸರ್, 1.5 ವರ್ಷ ನಾವೇ ಸಾಕ್ತಾಯಿದ್ರಿ ಸರ್. ಮಗುನ ಸಾಕಕ್ಕೆ ಕೂಡ ಅವ್ನು ಎದ್ದಿಲ್ಲ ಸರ್. ಹೆಂಡತಿನೂ ಸಾಕ್ತಾಯಿಲ್ಲ ಏನು ಸರ್. ಅವ್ನು ಸಾಯಿಸ್ಬಿಡ್ಬೇಕು ಸರ್. ಮಕ್ಕಳಿದ್ರೆ ಇನ್ನೂ ಅಂತ 106 ತಪ್ಪು ಮಾಡ್ತಾರೆ ಸರ್. ಇನ್ನು ಆರೋಪಿ ಗಣೇಶ್ ತನ್ನ ಪತ್ನಿಯನ್ನ ಕೊಲೆ ಮಾಡಿರುವುದಾಗಿ ಮೃತೆಯ ತಂದೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾನೆ ಎನ್ನಲಾಗಿದೆ. ಬಳಿಕ ಪೊಲೀಸರಿಗೆ ಶರಣಾಗಿದ್ದಾನೆ ಎಂದು ತಿಳಿದು ಬಂದಿದೆ. ರೇಟ್ ಸೈಡ್ ಕೆರೆ ಹತ್ರ ಸಾಯಿಸಾಕಿದ್ನಿ ನೋಡ್ರಿ, ಹೋಗ್ರಿ. ಸಾಯಿಸಿರೋದೇ ನಿಜ, ತಪ್ಪು ಮಾಡ್ತಾರ. ಅದಕ್ಕೆ 100 ಜನ ಯಾರು ಸೇರಿಸ್ಕೊಂಡಿರಲ್ಲ. ಎಲ್ಲ ಒಂದ್ 20 ನಿಮಿಷ ಆಯ್ತಾ. ನಿನ್ನ ಹಣ, ನನ್ನ ಮಗು ಹಣ ನಾನು ಸಾಯಿಸಾಕಿದ್ನ ಅವಳನ್ನ. ನಿಜಾನೇ ಇದು, ಹೋಗಿ ನೋಡ್ಕೊ ಹೋಗ್ರಿ. ಸಾಯಿಸಿರೋದು ನಿಜಾನೇ, ಸಾಯಿಸಾಕಿದ್ನಿ, ಕ್ಲೀನಾಗಿ ಸಾಯಿಸಾಕಿದ್ನಿ. ಅವಳನ್ನ ಸಾಯಿಸಿದ್ ನಾನು ಬದುಕಿರಲ್ಲ, ನಾನು ಸತ್ತೋಗ್ತೀನಿ. ಸರ್, ನಂಬಿಕೆ ಇಟ್ಕೊಂಡಿದ್ನೆ, ನಂಬಿಕೆ ಉಳ್ಸ್ಕೊಂಡಿಲ್ಲ ಅವಳ. ನೀವು ಏನ್ ಬೇಕಾ ಮಾಡಿದ್ರೆ ಎಲ್ಲ ನಿನ್ನಿಂದಾನೆ ಆಗಿದ್ದು, ಎಲ್ಲ ನಿನ್ನಿಂದಾನೆ. ನೀನೇ ಮಾಡಿದ್ದು, ನಮ್ ಸಂಸಾರ ಹಾಳ ಮಾಡಿದ್ದೆ ನೀನು. ಎಲ್ಲ ನೀನೇ ಮಾಡಿದ್ದು. ಅವಳಿಗೆ ಎಲ್ಲ ಹೇಳ್ಕೊಟ್ಟು ಹಂಗ್ ಮಾಡಮ್ಮ ಹಿಂಗ್ ಮಾಡಮ್ಮ, ಅವನ ಹತ್ರ ಹೋಗ್ಬೇಡ. 15 ದಿನದಿಂದ ಬಂದ್ ಕೇಳ್ಕೊಂಡಿದ್ನೆ, ಕಳ್ಸಮ್ಮ ಅಂದ, ಕಳ್ಸಿಲ್ಲ. ಅವಳು 100 ದಾರಿ ಹಿಡ್ದವಳೆ. ಅದಕ್ಕೆ ನಾನ್ ಬಿಟ್ಟಿಲ್ಲ, ಇವಾಗ ಸಾಯಿಸಾಕಿದ್ನಿ. ಕ್ಲೀನಾಗಿ ಕತ್ತೆ ಕೊಯ್ದಾಕಿದ್ನಿ. ಹೇಳ್ತಾರ ನಿಜ, ಹೋಗಿ ನೋಡ್ಕೊಳ್ರಲ್ಲೇ. ತಾಯಿಯನ್ನ ಕಳೆದುಕೊಂಡ 2 ವರ್ಷದ ಪುಟ್ಟ ಮಗು ಇದೀಗ ಅನಾಥವಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಯ ಸಂಸಾರ ಅನುಮಾನ ಮತ್ತು ವರದಕ್ಷಿಣೆ ಆರೋಪಗಳ ನಡುವೆ ದುರಂತ ಅಂತ್ಯ ಕಂಡಿದೆ. ಮೃತೆಯ ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದು, ಪ್ರಕರಣದ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443,
9845527729 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೇಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಿಯಮಗಳನ್ನ ಗಾಳಿಗೆ ತೂರಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದ ಖಾಸಗಿ ಬಸ್ಗಳ ವಿರುದ್ಧ ಚಿಂತಾಮಣಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಸ್ತೆಗಿಳಿದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದ ಖಾಸಗಿ ಬಸ್ಗಳ ವಿರುದ್ಧ ಚಿಂತಾಮಣಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಸ್ತೆಗಿಳಿದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇತ್ತೀಚೆಗೆ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಬಸ್ಸಿನ ಟಾಪ್ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಈ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದ ತಂಡ ಚಿಂತಾಮಣಿ ವ್ಯಾಪ್ತಿಯಲ್ಲಿ ದಿಢೀರ್ ಪರಿಶೀಲನೆ ನಡೆಸಿತು. ಕಾರ್ಯಾಚರಣೆ ವೇಳೆ ನಿಯಮ ಉಲ್ಲಂಘಿಸಿ ಬಸ್ ಸ್ಟಾಪ್ ಮೇಲೆ ಪ್ರಯಾಣಿಕರನ್ನು ಕೂರಿಸಿಕೊಂಡಿದ್ದ ಬಸ್ಗಳನ್ನು ತಡೆದು ನಿಲ್ಲಿಸಿದ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಸ್ಥಳದಲ್ಲೇ ನಿಯಮ ಉಲ್ಲಂಘಿಸಿದ ಬಸ್ಗಳಿಗೆ ಭಾರೀ ಪ್ರಮಾಣದ ದಂಡ ವಿಧಿಸಿದರು. ಈ ಕುರಿತು ಮಾತನಾಡಿದ ಚಿಂತಾಮಣಿ ಸಾರಿಗೆ ಇನ್ಸ್ಪೆಕ್ಟರ್ ಮೊಹಮ್ಮದ್ ಹುಸೈನ್ ಅವರು, ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳಲ್ಲಿ ನಿಯಮ ಮೀರಿ ಪ್ರಯಾಣಿಕರನ್ನು ಕರೆದೊಯ್ಯುವ ಬಗ್ಗೆ ನಿರಂತರ ಪರಿಶೀಲನೆ ನಡೆಸಲಾಗುತ್ತಿದೆ. ಈಗಾಗಲೇ ನಿಯಮ ಉಲ್ಲಂಘಿಸುವ ಬಸ್ಗಳಿಗೆ ಹಲವು ಬಾರಿ ವಾರ್ನಿಂಗ್ ನೀಡಲಾಗಿದ್ದು ಚೆಕ್ ರಿಪೋರ್ಟ್ ಕೂಡ ಇಶ್ಯೂ ಮಾಡಲಾಗಿದೆ. ನಿನ್ನೆ ಬಸ್ಸೊಂದರ ಟಾಪ್ ಮೇಲೆ ಶಾಲಾ ಮಕ್ಕಳು ಪ್ರಯಾಣಿಸುತ್ತಿದ್ದ ವಿಷಯ ಮಾಧ್ಯಮಗಳ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಅಂತಹ ಬಸ್ಗಳನ್ನು ಪತ್ತೆ ಹಚ್ಚಿ ಇಂದಿನಿಂದಲೇ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಕಾರಣಕ್ಕೂ ನಿಗದಿತ ಸೀಟಿಂಗ್ ಸಾಮರ್ಥ್ಯಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ತುಂಬಿಕೊಳ್ಳಬಾರದು. ಒಂದು ವೇಳೆ ನಿಯಮ ಉಲ್ಲಂಘಿಸಿ ಮಕ್ಕಳನ್ನು ಅಪಾಯಕಾರಿ ರೀತಿಯಲ್ಲಿ ಕರೆದೊಯ್ದರೆ ಅಂತಹ ಬಸ್ಗಳ ಪರ್ಮಿಟ್ ರದ್ದುಗೊಳಿಸಲಾಗುವುದೆಂದು ಖಡಕ್ ಎಚ್ಚರಿಕೆ ನೀಡಿದರು. ಮಾಡ್ತಾ ಇದ್ದೀವಿ. ಎಲ್ಲ ಖಾಸಗಿ ಬಸ್ಗಳಾಗಲಿ ಸರ್ಕಾರಿ ಬಸ್ಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರು ಟಾಪ್ ಮೇಲೆ ಹತ್ತುತ್ತಾರೆ ಆ ಬಸ್ಗಳಿಗೆ ನಾವು ಆಗಲೇ ಪರಿಶೀಲನೆ ಮಾಡೋರಿಗೆ ಅನೇಕ ಬಾರಿ ವಾರ್ನಿಂಗ್ ಮಾಡಿದ್ದೀವಿ ಮತ್ತು ಈಗಾಗಲೇ ಅವರಿಗೆ
CR ಚೆಕ್ ರಿಪೋರ್ಟ್ ಇಶ್ಯೂ ಮಾಡಿದ್ದೀವಿ. ಅನೇಕ ಬಾರಿ ದಂಡ ಕೂಡ ಆಗಿದೆ. ಮತ್ತೆ ಬಸ್ಗಳಲ್ಲಿ ಯಾವುದೇ ಸಾಕು ಪ್ರಾಣಿಗಳು ಹಾಕೋದಿಲ್ಲ ಅವರು. ಈಗಾಗಲೇ ನಿನ್ನೆ ನಮಗೆ ಮಾಹಿತಿ ಬಂದಾಗೆ ಯಾವುದೋ ಒಂದು ಬಸ್ಸಲ್ಲಿ ಒಂದು ಸ್ಕೂಲ್ ಮಕ್ಕಳು ಮೇಲೆ ಹತ್ತಿರ್ತಕ್ಕಂಥ ಒಂದು ದೃಶ್ಯಗಳು ತಮ್ಮ ಮಾಧ್ಯಮ ಮುಖಾಂತರ ಗೊತ್ತಾಗಿದೆ. ಸೊ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿ ಆ ಬಸ್ನ ನಾನು ಇವಾಗಲೇ ನೋಡ್ತಾ ಇದ್ದೀನಿ. ಸೊ ಈಗ ಕೂಡಲೇ ಬಸ್ಸಿಗೆ ಇವತ್ತು ನಾವು ಅದನ್ನ ಮತ್ತೆ ಎಲ್ಲಾದ್ರೂ ಭರವಸೆ ಸಿಕ್ಕರೆ ಅದಕ್ಕೆ ನಾವು ಕಠಿಣ ಕ್ರಮ ಜರುಗಿಸಿದ್ವಿ ಇವತ್ತಿಂದನೇ. ಇಲ್ಲಿವರೆಗೆ ನಾವು ಎಲ್ಲ ಈ ಒಂದು ಚಿಂತಾಮಣಿ ವ್ಯಾಪ್ತಿಯಲ್ಲಿ, ನಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಯಾವುದೇ ಆ ಥರ ಬಸ್ಗಳ ಮೇಲೆ ಜನರನ್ನ ತುಂಬಿಸ್ಕೊಂಡು ಆಚರಣೆ ಮಾಡಲಿಕ್ಕೆ ಯಾವುದೋ ಅವಕಾಶ ಕೊಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಪ್ರವರ್ತಿತ ಚಟುವಟಿಕೆನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಕಾರ್ಯಾಚರಣೆಯು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆಗೆ ಪಾತ್ರವಾಗಿದ್ದು, ಮುಂದಿನ ದಿನಗಳಲ್ಲಾದರೂ ಖಾಸಗಿ ಬಸ್ಗಳ ಮನಬಂದಂತೆ ವರ್ತಿಸುವ ರೀತಿಗೆ ಬ್ರೇಕ್ ಬೀಳಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರು ನಿರ್ಲಕ್ಷ್ಯ ವಹಿಸಿದ ಕಾರಣ ರೋಗಿಯ ಅಂಗಾಂಗಗಳಿಗೆ ಹಾನಿಯಾಗಿದೆ ಎಂದು ಆರೋಪಿಸಿ ಕೋಲಾರದ ಖಾಸಗಿ ಆಸ್ಪತ್ರೆಯೊಂದರ ವಿರುದ್ಧ ರೋಗಿಯ ಸಂಬಂಧಿಕರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರು ನಿರ್ಲಕ್ಷ್ಯ ವಹಿಸಿದ ಕಾರಣ ರೋಗಿಯ ಅಂಗಾಂಗಗಳಿಗೆ ಹಾನಿಯಾಗಿದೆ ಎಂದು ಆರೋಪಿಸಿ ಕೋಲಾರದ ಖಾಸಗಿ ಆಸ್ಪತ್ರೆಯೊಂದರ ವಿರುದ್ಧ ರೋಗಿಯ ಸಂಬಂಧಿಕರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಕೋಲಾರ ನಗರದ ಶ್ರೇಯಾ ಆಸ್ಪತ್ರೆ ಮುಂಭಾಗ ರೋಗಿಯ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿ ಆಸ್ಪತ್ರೆ ವೈದ್ಯರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆ ವೈದ್ಯಾಧಿಕಾರಿಗಳ ವಿರುದ್ಧ ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗೆ ದೂರು ಸಲ್ಲಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಓಜಲಹಳ್ಳಿಯ ಯಶಸ್ವಿನಿ ಎಂಬ ಮಹಿಳೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಗಾಗಿ ಶ್ರೇಯಾ ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಕೃಷ್ಣಯ್ಯ ಶೆಟ್ಟಿ ಹಾಗೂ ಇತರರು ಕಿಡ್ನಿ ಶಸ್ತ್ರಚಿಕಿತ್ಸೆ ವೇಳೆ ನಿರ್ಲಕ್ಷ್ಯ ತೋರಿದ್ದು, ಇದರಿಂದ ಕಿಡ್ನಿ, ಯೂರಿನ್ ಬ್ಲಾಡರ್ ಸೇರಿದಂತೆ ಇತರೆ ಅಂಗಾಂಗಗಳಿಗೆ ಹಾನಿಯಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆಯ ಆರೋಗ್ಯ ಸ್ಥಿತಿ ಹದಗೆಟ್ಟ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿಸಲಾಗಿದೆ. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಕುಟುಂಬಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಿದ್ದು, ಇದಕ್ಕೆ ಆಸ್ಪತ್ರೆಯೇ ಹೊಣೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕೆಲ ತಿಂಗಳ ಹಿಂದೆ ಮಾಲೂರು ತಾಲೂಕಿನ ನಂಬಿಗಾನಹಳ್ಳಿಯ 22 ವರ್ಷದ ದೀಪ್ತಿ ಎಂಬ ಯುವತಿ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ವೇಳೆ ಮೃತಪಟ್ಟಿರುವುದಾಗಿ ದೂರುದಾರರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಕಾರ್ಯವೈಖರಿ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಲಾಗಿದೆ. ಯಶಸ್ವಿನಿ ಪತಿ ವಿನೋದ್ ಕುಮಾರ್ ಮಾತನಾಡಿ, ಸಾಮಾನ್ಯ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ದಾಖಲಾಗಿದ್ದ ರೋಗಿಗೆ ಚಿಕಿತ್ಸೆ ನೀಡುವ ವೇಳೆ ವೈದ್ಯರು ಯುರೇಟರ್ ಸಂಪೂರ್ಣವಾಗಿ ಕತ್ತರಿಸಿ ತೀವ್ರ ರಕ್ತಸ್ರಾವಕ್ಕೆ ಕಾರಣವಾಗಿದ್ದಾರೆ ಎಂದು ಆರೋಪಿಸಿದರು. ವೈದ್ಯರ ಎಡವಟ್ಟಿನಿಂದ 4 ಪ್ರಮುಖ ಅಂಗಾಂಗಗಳಿಗೆ ಹಾನಿಯಾಗಿದ್ದು, ಪರಿಸ್ಥಿತಿ ಗಂಭೀರವಾದ ನಂತರ ಸತ್ಯ ಮುಚ್ಚಿಟ್ಟು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ ಅಂತ ದೂರಿದ್ರು. ಈ ತರ ಆಗ್ತಿದೆ ಅಂತ ಮತ್ತೆ ಯುರೇಟರ್ ಫುಲ್ ಕಟ್ ಮಾಡಿ ಬ್ಲೀಡ್ ಆದಾಗ ನಮ್ಮ ಮಿಸಸ್ ಕೇಳಿದ್ದಾರೆ ಏನ್ ಇದು ಅಂತ. ಇವರು ಉತ್ತರಿಸಿಲ್ಲ, ಅಲ್ಲೇ ಇವರೇ ಗಾಬರಿಗೊಂಡಿದ್ದಾರೆ. ಅದಾದ್ಮೇಲೆ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ನಮ್ಗೆ ಹೇಳಿಲ್ಲ. ಸ್ಟಂಟ್ ಸರಿಯಾಗಿ ಕೂತಿಲ್ಲ, ನೀವು ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿ, ಇಲ್ಲಿ ಸ್ಟಂಟ್ ಸರಿಯಾಗಿ ಫಿಕ್ಸ್ ಮಾಡಕ್ ಆಗಲಿಲ್ಲ, ಈ ತರ ಮುಂದೆ ಜಾಸ್ತಿ ಇನ್ನೂ ಪ್ರಾಬ್ಲಮ್ಸ್ ಇದೆ, ಇಲ್ಲಿಂದ ಬೆಂಗಳೂರು ಹೋಗಿ ಅಂತ ನಾವು 3 ಅವರ್ ವೇಟ್ ಮಾಡಿದ್ವಿ. ಆದ್ರೂ ಈ ನಿಜಾಂಶ ಒಪ್ಕೊಳ್ಳಿಲ್ಲ, ಈ ತರ ಇದಾಗಿದೆ ಅಂತ. ಜಸ್ಟ್ ಸ್ಟೋನ್ ಎಲ್ಲ ಇದು ಮಾಡಿದ್ವಿ. ಸ್ಟೋನ್ ಆದ್ಮೇಲೆ ಸ್ಟಂಟ್ ಕೂತಿಲ್ಲ, ಅದಕ್ಕೆ ನೀವು ಬೆಂಗಳೂರು ಸ್ಟಂಟ್ ಬೇರೆ ಹಾಸ್ಪಿಟಲ್ ಇದು ಮಾಡ್ತೀರಾ, ನಾವು ರೆಫರಲ್ ಮಾಡ್ತೀವಿ. ಅವ್ರು ರೆಫರಲ್ ಮಾಡಿದ ಹಾಸ್ಪಿಟಲ್ ನಾವು ಹೋಗ್ಲಿಲ್ಲ, ನಾವು ಬೇರೆ ಹಾಸ್ಪಿಟಲ್ ಹೋದ್ವಿ. ಸೊ ಅಲ್ಲೆಲ್ಲ ಹೋದ್ಮೇಲೆ ನಿಜಾಂಶ ಗೊತ್ತಾಯ್ತು. ಈಗ ಸಿಂಪಲ್ ಪ್ರಾಬ್ಲಮ್ ಕಿಡ್ನಿ ಸ್ಟೋನ್ ಇಂದ 4 ಆರ್ಗನ್ಸ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? CT ಸ್ಕ್ಯಾನ್ ಇದೆ ಅಂತಾನೆ, ಇಲ್ಲಿ ಏನೂ ಇಲ್ಲ, ಏನು ಫೆಸಿಲಿಟಿನೂ ಇಲ್ಲ. ಇದೆಲ್ಲ ಜಿಲ್ಲೆಯಲ್ಲಿ ಬಹಳ ರೈತಾಪಿ ಜಿಲ್ಲೆ. ಇಷ್ಟೊಂದು ಜನಕ್ಕೆಲ್ಲ ಹಿಂಗೆ ಅನ್ಯಾಯ ಮಾಡ್ತಿದೆ. ಈಗ ಲಾಸ್ಟ್ ಟೈಮು ಮಾಲೂರಲ್ಲಿ ನಂಬಿಗಾನಹಳ್ಳಿ ದೀಪ್ತಿಯನ್ನು 22 ವರ್ಷದ ಹುಡುಗಿ, 22 ವರ್ಷ ಇಲ್ಲಿ ಇದಾಯ್ತು. ಈ ತರ ಹೊರಗಡೆ ಬರ್ದಿರೋದು ಇನ್ನೂ ಜಾಸ್ತಿ ಇದೆ ಕೇಸಸ್ ಇಲ್ಲಿ, ಈ ಹಾಸ್ಪಿಟಲ್ ಎಸ್ಪೆಷಲಿ. ಇವ್ರು ಹೇಳೋದು ಆ ತರ ಚಿಕಿತ್ಸೆ ಕೊಟ್ಟು, ಈ ತರ ಚಿಕಿತ್ಸೆ ಕೊಟ್ಟು, ಇಲ್ಲಿ ಕೊಡೋದೆಲ್ಲ ದೋಖ. ಈ ತರ ದೋಖ ಮಾಡಿ ದುಡ್ಡು ಹೊಡೆಯೋದು ಬಿಟ್ಟರೆ ಬೇರೆ ಇನ್ನೇನು ನಡೀತಿಲ್ಲ ಇಲ್ಲಿ.
ಆಸ್ಪತ್ರೆಯಲ್ಲಿ ಅಗತ್ಯ ಮೂಲಸೌಕರ್ಯಗಳು ಹಾಗೂ ಸಿಟಿ ಸ್ಕ್ಯಾನ್ ಸೌಲಭ್ಯಗಳ ಕೊರತೆ ಇದ್ದರೂ ರೋಗಿಗಳನ್ನು ದಾಖಲಿಸಿಕೊಂಡು ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಸಂಬಂಧಿಕರು ಆರೋಪಿಸಿದ್ದು, ಆಸ್ಪತ್ರೆ ವಿರುದ್ಧ ಸಿಒಡಿ ತನಿಖೆ ನಡೆಸಿ ಸಂತ್ರಸ್ತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಆಸ್ಪತ್ರೆಯನ್ನ ಮುಚ್ಚುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಏನು ನಡೆದಿದೆ ಎಂಬುದು ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ತಾಲೂಕು ವೈದ್ಯಾಧಿಕಾರಿಗಳು ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ಉಪಾಧಿವಂತರ ಒಕ್ಕೂಟದ ಶಿಡ್ಲಘಟ್ಟದ ಶಾಖೆಯಿಂದ ಮುಜರಾಯಿ ಇಲಾಖೆ, ದೇವಾಲಯಗಳ ಅರ್ಚಕರು ಹಾಗೂ ಪುರೋಹಿತರ ಕುಂದುಕೊರತೆ ಸಭೆ ತಹಸೀಲ್ದಾರ್ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ಉಪಾಧಿವಂತರ ಒಕ್ಕೂಟದ ಶಿಡ್ಲಘಟ್ಟದ ಶಾಖೆಯಿಂದ ಮುಜರಾಯಿ ಇಲಾಖೆ, ದೇವಾಲಯಗಳ ಅರ್ಚಕರು ಹಾಗೂ ಪುರೋಹಿತರ ಕುಂದುಕೊರತೆ ಸಭೆ ತಹಸೀಲ್ದಾರ್ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ದೇವಾಲಯಗಳಿಗೆ ಸೇರಿದ ಜಾಗಗಳ ಒತ್ತುವರಿ ತೆರವು, ದೇವಾಲಯಗಳ ಅಭಿವೃದ್ಧಿ ಕಾಮಗಾರಿಗಳು, ಆಸ್ತಿಗಳ ರಕ್ಷಣೆ, ಅರ್ಚಕರು ಮತ್ತು ಪುರೋಹಿತರಿಗೆ ಗುರುತಿನ ಚೀಟಿ ವಿತರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಅರ್ಚಕರು ಮತ್ತು ಪುರೋಹಿತರು ತಮ್ಮ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ತಹಸೀಲ್ದಾರರಿಗೆ ತಿಳಿಸಿದ್ರು. ಹಲವು ದೇವಸ್ಥಾನಗಳು ಶಿಥಿಲವಾಗಿವೆ, ಕೆಲವು ಮಳೆ ಬಂದರೆ ಸೋರುತ್ತವೆ, ಅವುಗಳ ದುರಸ್ತಿ ಕಾರ್ಯ ಮಾಡಬೇಕಾಗಿದೆ. ಕೆಲವಕ್ಕೆ ಕಾಂಪೌಂಡ್ ಹಾಕಬೇಕು ಮತ್ತು ಕೆಲವೆಡೆ ಬರುವ ಭಕ್ತರಿಗೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಕರ್ಯ ಕಲ್ಪಿಸಬೇಕು. ದೇವಾಲಯಗಳ ಆಸ್ತಿಗಳ ರಕ್ಷಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಬೇಕು. ಆರ್ಐಗಳಿಗೆ ತಿಳಿಸಿ ದೇವಾಲಯಗಳ ವಾಸ್ತವ ಸ್ಥಿತಿಯ ಪರಿಶೀಲನೆ ಮಾಡಿಸುವಂತೆ ಮನವಿ ಮಾಡಿದ್ರು. ತಹಸೀಲ್ದಾರ್ ಗಗನಸಿಂಧು ಮಾತನಾಡಿ, ಮುಜರಾಯಿ ಇಲಾಖೆಯ ವ್ಯಾಪ್ತಿಯ ದೇವಾಲಯಗಳ ಅಭಿವೃದ್ಧಿ, ಆಸ್ತಿಗಳ ರಕ್ಷಣೆ ಹಾಗೂ ಒತ್ತುವರಿ ತೆರವು ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಅರ್ಚಕರು ಮತ್ತು ಪುರೋಹಿತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು. ದೇವಾಲಯಗಳ ಮೂಲಭೂತ ಸೌಕರ್ಯಗಳನ್ನು ಮತ್ತಷ್ಟು ಸುಧಾರಿಸಲು ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳನ್ನು ಪರಿಹರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಆಮೇಲೆ ಇನ್ನೊಂದು ಎಲ್ಲ ಮೂಲಭೂತ ಸೌಕರ್ಯಗಳೇನಿದೆ ದೇವಾಲಯಗಳಿಂದ ಹುಂಡಿ ಇದೆ. ಎಲ್ಲ ದೇವಾಲಯಗಳಲ್ಲಿ ನಾನೇ ತುಂಬಾ ದೇವಸ್ಥಾನಗಳಿಗೆ ಹೋದಾಗ ಹುಂಡಿ ಇಲ್ಲ ದೇವಸ್ಥಾನದಲ್ಲಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು:
ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ವಾಟ್ಸ್ಆಪ್ ಸಂಖ್ಯೆ ಹ್ಯಾಕ್ ಆಗಿದ್ದು 55,000 ಹಣ ನೀಡುವಂತೆ ಲೋಕಾಯುಕ್ತ ಎಸ್ಪಿ ಹೆಸರಿನಲ್ಲಿ ಆನ್ಲೈನ್ ವಂಚಕರು ಬೇಡಿಕೆ ಇಟ್ಟಿರುವ ಸಂದೇಶ ಇದೀಗ ವೈರಲ್ ಆಗಿದೆ. ಕೋಲಾರ ಲೋಕಾಯುಕ್ತ ಪೊಲೀಸ್ ಜಿಲ್ಲಾ ಎಸ್ಪಿಯನ್ನು ಬಿಡದ ಆನ್ಲೈನ್ ವಂಚಕರು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದು ವಿಚಾರ ತಿಳಿಯುತ್ತಿದ್ದಂತೆ ಆಂಟೋನಿ ಜಾನ್ ಅವರಿಂದ ಸೆಂಟ್ ಠಾಣೆ ಹಾಗೂ ಬೆಂಗಳೂರಿನ ಸೈಬರ್ ಕ್ರೈಮ್ ಘಟಕಕ್ಕೆ ದೂರು ನೀಡಿದ್ದಾರೆ. ಆಂಟೋನಿ ಅವರ ಅಧಿಕೃತ ಕಚೇರಿ ಸಂಖ್ಯೆ ಹೊಂದಿದವರಿಗೆಲ್ಲ ಹಣ ಕೇಳಿ ವಾಟ್ಸ್ಆಪ್ ಸಂದೇಶ ರವಾನಿಸಲಾಗಿದ್ದು, ತುರ್ತಾಗಿ ನೆರವು ಬೇಕಿದೆ, ನನ್ನ UPI ಖಾತೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, 55,000 ನೀಡಿದರೆ ಇನ್ನು 2 ಗಂಟೆಯಲ್ಲಿ ವಾಪಸ್ ನೀಡುತ್ತೇನೆ, UPI ಸಂಖ್ಯೆ ಕಳಿಸುತ್ತೇನೆ ಎಂಬುದಾಗಿ ವಂಚಕರು ಹಲವರಿಗೆ ಸಂದೇಶ ಕಳುಹಿಸಿದ್ದಾರೆ. ಈ ಸಂದೇಶ ನೋಡಿದ ಕೆಲವರು ಅನುಮಾನಗೊಂಡು ತಕ್ಷಣ ಎಸ್ಪಿ ಸಂಖ್ಯೆಗೆ ಕರೆ ಮಾಡಿದ್ದಾರೆ. ಸದ್ಯ ಕೋಲಾರ ಸೆನ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಪದೇ ಪದೇ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದ ಪತಿಯೊಬ್ಬ ಪತ್ನಿಯನ್ನು ಕುಕ್ಕರ್ನಿಂದ ಹೊಡೆದು ಕೊಲೆ ಮಾಡಿರುವ ದಾರುಣ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ತಾಲೂಕಿನ ದೊಡ್ಡ ಹಸಾಳ ಗ್ರಾಮದಲ್ಲಿ ದುರಂತ ಘಟನೆ ನಡೆದಿದ್ದು, 24 ವರ್ಷದ ಸಹನಾ ಕೊಲೆಯಾದ ಪತ್ನಿಯಾಗಿದ್ದು, ಮಂಜುನಾಥ್ ಕೊಲೆ ಮಾಡಿರುವ ಆರೋಪಿ ಎಂದು ತಿಳಿದು ಬಂದಿದೆ. ಕೊಲೆ ಮಾಡಿದ ಆರೋಪ ಹೊತ್ತಿರುವ ಪತಿ ಮಂಜುನಾಥ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, 2 ಮಕ್ಕಳಿದ್ದರೂ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಕುಕ್ಕರ್ನಲ್ಲಿ ಹೊಡೆದ ಬಳಿಕ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದಂತೆ ಮಂಜುನಾಥ್ ಪತ್ನಿ ಸಹನಾಳಿಗೆ ನೇಣು ಹಾಕಿರುವುದಾಗಿ ತಿಳಿದು ಬಂದಿದೆ. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದೇ ಕಡೆ ವಾರಗಟ್ಟಲೆ ವಾಹನ ನಿಲ್ಲಿಸುವವರೇ ಹುಷಾರ್, ವಾಹನಗಳ ಟೈರ್ ಕಳ್ಳರಿದ್ದಾರೆ, ಎಚ್ಚರಿಕೆ. ನಿಲ್ಲಿಸಿದ ಲಾರಿಯ 5 ಟೈರ್ ಕದ್ದ ಖದೀಮರು, 2 ತಿಂಗಳ ಬಳಿಕ ಆರೋಪಿಗಳ ಬಂಧನ. ವರದಕ್ಷಿಣೆ ಆಸೆಗಾಗಿ ಪತ್ನಿಯ ಕತ್ತು ಸೀಳಿದ ಪಾಪಿ ಪತಿ, ಪ್ರೀತಿಸಿ ಮದುವೆಯಾದ, ಅಂತರ್ಜಾತಿ ವಿವಾಹವಾಗಿಯೂ ವರದಕ್ಷಿಣೆಗೆ ಕಿರುಕುಳ ಕೊಟ್ಟ, ಕೊನೆಗೆ ಪತ್ನಿಗೆ ಚಟ್ಟ ಕಟ್ಟಿದ ಪಾಪಿ ಪತಿಯ ಕರಾಳ ಕತೆ. ಪೊಲೀಸ್ ಠಾಣೆಯಲ್ಲಿ ತಾಳಿ ಬಿಸಾಡಿದ ಯುವತಿ ಮತ್ತೆ ಪ್ರೇಮಿಯೊಂದಿಗೆ ಪರಾರಿ, ಪೋಷಕರ ವಿರೋಧದ ನಡುವೆ ಅಂತರ್ಜಾತಿ ವಿವಾಹ, ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋದ ಪ್ರೇಮ ಪಕ್ಷಿಗಳು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.